ಗೈಸ್ ಈಗ ಸಫಾರಿ ಆಯಿತು, ಈಗ ಝೂಗೆ. ಯಾಕೆ ಕಿದಾಡ್ತಿರ್ತ ಪಾಪ. ಗೈಸ್ ಈಗ ಸಫಾರಿ ಆಯಿತು, ಈಗ ಝೂಗೆ. ನೋಡ್ರಿ ಸಫಾರಿ ಇನ್ನು ಇವತ್ತೆಲ್ಲ ಇವ್ರು ನೋಡ್ದಂಗೆನೆ ಟೈಮ್ ಆಗೋಗ್ಬಿಡುತ್ತೆ. 6:30 ಕ್ಲೋಸು, ಅಲ್ಲೇ ಮುಗ್ದೋಗ್ಬಿಡ್ತದೆ. ನಮ್ಗೆ ಹೆಂಗೋ ಕರೆಕ್ಟ್ ಟೈಮ್ ಆಯಿತು. ಈಗ ಝೂ ಫುಲ್ ಕವರ್ ಮಾಡೋಣ ಆರಾಮಾಗಿ. ಬಟರ್ಫ್ಲೈ ಪಾರ್ಕ್ ಇದೆ, ಅಲ್ಲೇನೂ ಇಲ್ಲ ಅನ್ಸುತ್ತೆ ಆಲ್ಮೋಸ್ಟ್. ಇದೆಲ್ಲ ಮುಗಿಸ್ಕೊಂಡು ಗೈಸ್ ಝೂ ಅಲ್ಲಿ ಬಂದರೆ ಏನು ಫಾಲ್ಟು ಅಂದರೆ ಹತ್ರದಿಂದ ನೋಡೋಕ್ಕಾಗಲ್ಲ. ನೋಡಿ ಇಷ್ಟು ದೂರ ಇರುತ್ತೆ. ಅದೇನಾದರೂ ಈ ಕಡೆ ಬಂದರೆ ಏನೋ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಇಲ್ಲ ಝೂ ಅಷ್ಟು ಗೊತ್ತಿಲ್ಲ, ನೋಡ್ದಂಗೂ ಅನ್ಸಲ್ಲ. ಸಫಾರಿಲಿ ಬೆಸ್ಟು, ಹತ್ರದಿಂದ ನೋಡ್ತೀವಿ ಅಂದರೆ ನಿಮ್ಮ ಲಕ್ಕು. ಅದೇನಾದರೂ ಹತ್ರ ಬಂದು ಬಸ್ ಹತ್ತಿದ್ರೆ ಯಾಕೆ ನಾನು ತೆಗೀರಿ, ನಾನು ಸರಿ ಗೈಸ್ ನೆಕ್ಸ್ಟ್ ವೆದರ್. ಇದು ಜಿಂಕೆ ನಿಮ್ಗೆ ಸಫಾರಿದೆ ಮಸ್ತಾಗಿ ತೋರಿಸಿದ್ದೀನಿ. ಟೈಗರ್ ಇನ್ನೊಂದ್ಸಲ ಕರಡಿ. ಹಾಂ ಏನು ಪಾಪ ಪಾಪ ಬಾತ್ಕೊಳ್ಳಿ ಯಾವ ಕಲರ್ ಗುರು? ಗೈಸ್ ಇಲ್ಲಿ 4 ಥರ ನರಿ ಐತಂತೆ, ನೋಡೋಣ ಬನ್ನಿ. ಇದೇನು ಮಿರರ ಇದು? ಕಿದಾಡ್ತಾವೆ ಇವು. ಯಾಕೆ ಕಿದಾಡ್ತಾವ ಪಾಪ? ಓಡ್ ನಾಯಿ ಇದ್ದಂಗಿಲ್ವಾ? ನಡೀತಾರ ಆಯ್ತಾ ಗಾಯ್ಸ್? ಒಂದು ನರಿ ಚೆನ್ನಾಗಿ ತಿಂದು ಮಲ್ಕೊಬಿಟ್ಟೈತೆ. ಸರಿ
ನೀನು ಅವ್ರದ್ದು ಮಕ್ಕಳು ಆಯ್ತು. ಎನ್ನಾರೇ ಬಡ ಬಡ ತಡ ಬಡ ಅಂತ ಹೇಳ್ತೀರಾ? ಏನ್ ನರಿಗಳು ಮಾಡಕ್ ಕೆಲ್ಸ ಇಲ್ಲ ಅನ್ಸುತ್ತೆ, ಬರೀ ಕಿತ್ತಾಡ್ತಾ ಇರ್ತವೆ. ನಮ್ಮ ಮನೆ ರೋಡಲ್ಲಿ ಸೇಮ್ ನಾಯಿ ಹಿಂಗೆ. ನೋಡೋದೇನಿಲ್ಲ, ಅವೇ ಈ ಕಡೆ ಒಂದು 6 ಜನ ನಿಂತವ್ರನ್ನ ಕಿತ್ತು ಅಂದರೆ ಸಾಕು. ಹೋಗ್ಪಟ ಆರಾಮ ಮಲ್ಕೊಂಡೈತೆ. ಅವ್ನು ಕೇಳು ಏನಿದು ಅಂತ. ನೀರಾಣಿ ಜೊತೆಲಿ ಯಾಕೆ ಜಾಡ್ದಂತ ಪಾಪ. ಸರಿ ಮಲ್ಕೊಬಿಟ್ಟೈತೆ. ಎದ್ದು ಬಾರಯ್ಯೋ, 100 ರೂಪಾಯಿ ಕೊಟ್ಟಿದ್ದೀನಿ. ಕ್ರೇಜಿ. ಗೈಸ್ ಇದೆಲ್ಲ ಪಕ್ಷಿಗಳು. ಯಾ ತಾಂಡಾಯ್ತು ಬನ್ನಿ, ಇಲ್ಲೈತೆ ಬಾ. ಮಸ್ತ್ ಹಾಕುತ್ತೈತೆ. ಗೈಸ್ ಇವ್ರು ಕೋಳಿನೂ ಬಿಟ್ಟಿಲ್ಲ, ಕೋಳಿನೇ ಯಾವುದೋ ಪ್ರಾಣಿ ಅಂತ ತಂದುಬಿಟ್ಟವ್ರೆ. ಪಾಪ ಬಿಡು, ಆಚೆ ಯಾರ ಕಾಲ ಕಟ್ ಮಾಡಿಸ್ಕೊಳ್ಳೋಗಿಂತ ಇಲ್ಲಿ ನೆಮ್ಮದಿ ಆಗವೆ. ಅದೆಲ್ಲ ಕೋಳಿನೂ ಬಿಟ್ಟಿಲ್ವಲ್ಲ ಇವರು. ಆವಾಸ ಸ್ಥಾನ ನೇಮೇ ಚೇಂಜ್ ಮಾಡ್ಬಿಡ್ತಾರೆ. ಬೂದು ಕೂಡು ಕೋಳಿ ಅಂತೆ, ಗ್ರೇ ಜಂಗಲ್ ಫೋರ್. ಏನೇನು ಪ್ರಾಣಿಗಳು ಇವು. ಇದ್ರ ನೇಮೇನೋ ಸಿಂಹ ಬಲದ ಸಿಂಗಲಿಕ ಅಂತೆ. ಕೋತಿದ್ದಂಗೈತೆ. ಎಷ್ಟಾಗ್ಲ ತೆಗ್ದಿತ್ತು? ಅಯ್ಯಾ, ಗೈಸ್ ವೈಟ್ ಪಾರಿವಾಳನಲ್ಲ, ವೈಟ್ ನವಿಲು. ಅರ್ಥ ಆಯ್ತು ಅನ್ಸುತ್ತೆ. ನವಿಲು
ಹಾಯ್ ಬ್ರೋ. அப்பா போட்டோ எடுக்கிறேன். ಗೈಸ್ ಇದು ರಿಯಲ್ ಸ್ಟ್ಯಾಚ್ಯೂನ ಒಂದು ಗೊತ್ತಾಗ್ತಿಲ್ಲ, ಒಂದು ಚೂರು ಅಳ್ಳಾಡ್ತಿಲ್ಲ, ಮೂಮೆಂಟ್ ಇಲ್ಲ. இது ரியலா ஸ்டாச்சுவான்னு ஒன்றும் தெரில. ஒரு ನಾವು ಕೂಡ ಆಡ ಮಾಡೋದು ಇಲ್ವಲ್ರಿ, ಒಂದು ಚೂರು ಮೂಮೆಂಟ್ ಇಲ್ಲ. ಯಾಕೋ ಸ್ಟ್ಯಾಚು ಅನ್ನಿಸ್ತದೆ. ಏನಾದ್ರು ಕಾಣ್ತಿದ್ಯಾ? ಒಂದು ಸಾಕಾಗೈತೆ ಅನಿಸ್ತದೆ ಗೈಸ್. ಸ್ಟ್ಯಾಚ್ಯೂ ಎಲ್ಲ ಈಗ ಮೂಮೆಂಟ್ ಮಾಡ್ತು. ಸೇಮ್ ನಿಂತರನೇ ಕಳ್ಳನ್ ಬಂದಿರು. ಇಲ್ಲಿ ನೋಡ್ಬಿಡು ಚಿಕ್ಕದ್ ನಿಂತರದು. ಗಾಯ್ಸ್ ಅಷ್ಟೇ ಎಕ್ಸಿಟ್. ಅದು ಎಲ್ಲಿತ್ತು ಹೆಬ್ಬಾವು, ನನಗೆ ಹೆಬ್ಬಾವು ನೋಡ್ಬೇಕು ಅಂತಿದೆ, ನೋಡೋಕ್ಕಾಗಲಿಲ್ಲ. ಇನ್ನೂ ಐತೆ ಬರ್ರಿ, ಅಲ್ಲ ಪಕ್ಷಿ ಲೋಕಕ್ಕೆ ಬಂದಿದ್ದೀವಿ ಈಗ. ಹಾಂ ಪಕ್ಷಿ ಲೋಕ. ಈಗ ಪಕ್ಷಿ ಲೋಕ ಎಕ್ಸಿಟ್ ಇನ್ನು 150 ಮೀಟರ್ಸ್. ಕೋತಿಗಳೇ ಜಾಸ್ತಿ ಅವೆ ಇಲ್ಲಿ. ಇಲ್ಲೆಲ್ಲ ಆಟ ಆಡ್ತಾರೆ ಅನ್ಸುತ್ತೆ ಕೋತಿಗಳನ್ನ. ಮೇಂಟೆನೆನ್ಸ್ ಮಸ್ತಾಗಿ ಮಾಡೋದು. ಗ್ರೇಟ್. ಇದು ಕೆಂಪುದು ಕೆಂಚು ಕೋತಿ. ಇದು ನೋಡಿ ಆಟ ಆಡ್ತೈತೆ. ಕೋತಿ ಆಟ. ಬಣ್ಣದ ಕುಕ್ಕರೆ. ಗೈಸ್ 6 ಗಂಟೆ ಕರೆಕ್ಟಾಗಿ ಎಕ್ಸಿಟ್ ಆಗ್ತಾಯಿದ್ದೀವಿ. 3 o'clock ಬಂದು 6 o'clock ಎಕ್ಸಿಟ್ಟು. 3 ಅವರ್ಸಲ್ಲಿ ಎಲ್ಲ ಕವರ್ ಮಾಡಿದೆ. ನನಗೆ ಬೆಸ್ಟು ಅನಿಸಿದ್ದು ಸಫಾರಿಗೆ ಹೋಗಿದ್ದೆ, ಒಂದು ಸ್ವಲ್ಪ ಸಮಾಧಾನ. ಇಲ್ಲಿ ಏನಿಲ್ಲ, ನೋಡಿರೋದನ್ನೇ ನೋಡಿ. ಓ ಅಷ್ಟೇ 5 ಗಂಟೆಗೆ ಕ್ಲೋಸು ಗೈಸ್. ಮತ್ತು ಇನ್ನೊಂದು 5 ಗಂಟೆಗೆ ಕ್ಲೋಸು ಟಿಕೆಟ್ ಕೌಂಟರ್ಸು. ನೀವು ಆಲ್ಮೋಸ್ಟು ಬೆಳಗ್ಗೆ ಬರಬೇಕು, ಇಲ್ಲ ಈವ್ನಿಂಗ್ ಟೈಮಲ್ಲಿ. ನಾವು ಬಂದಿರೋ ಟೈಮಲ್ಲಿ 3 o'clock ಬಂದರೆ ಸಾಕು, ಬೆಸ್ಟು. ಈಗ ಅಲ್ಲಿ ಬಟರ್ಫ್ಲೈ ಪಾರ್ಕ್ ಇದೆ ಅಂತೆ, ಅದು ನೋಡಿಕೊಂಡು ಡೈರೆಕ್ಟು ಬೆಂಗಳೂರು ಹೊರ್ತೀವಿ. ಹೊಟ್ಟೆ ಹಸಿತೈತೆ ಸಿಕ್ಕಾಪಟ್ಟೆ. ಊಟ ಮಾಡ್ಕೊಂಡು ಏನಾದರೂ ತಿನ್ಕೊಂಡು ಹೊರಡೋದೆ. ಬಟರ್ ಮಿಲ್ಕ್ ಲಾಸ್ಟು ಬಟರ್ಫ್ಲೈ ಪಾರ್ಕು. ಇಲ್ಲಿ ಸಪ್ರೇಟ್ ಕೌಂಟರ್ ಇದೆ, 50 ಚಾರ್ಜ್ ಮಾಡ್ತಾರೆ. ಮಾಮೂಲಿ ವೀಡಿಯೋ ಕ್ಯಾಮ್ರಾ 250. ನಮಗೇನು ಬಟರ್ಫ್ಲೈ ನೋಡೋ ಆಸೆ ಇಲ್ಲ, ಎಲ್ಲ ಬಟರ್ಫ್ಲೈ ನೋಡಿಬಿಟ್ಟಿದ್ದೀವಿ. ಗೈಸ್ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೈಮ್ ಬಂದು ಎಷ್ಟು ಬ್ರೋ? 8:10. 8:10. 1 hour ಜರ್ನಿ ಆಗೋಯ್ತು. ಬನ್ನೇರುಘಟ್ಟ ಝೂ ನಾನು ಸಜೆಸ್ಟ್ ಮಾಡೋದು ಯಾವುದು ಅಂದರೆ, ಯಾವ್ದು ಬ್ರೋ ಹೋಗಿದ್ದು? ಸಫಾರಿ ಹೋಗ್ರಿ, ಪರ್ಫೆಕ್ಟು. ಅದು ಆರಾಮಾಗಿ ಹೋಗ್ಬೋದು. ಒಂದು ಸ್ವಲ್ಪ ಸ್ಯಾಟಿಸ್ಫೈ ಆಗುತ್ತೆ ನಿಮ್ಗೆ ದುಡ್ಡು ಕೊಟ್ಟಿರ್ತೀವಿ. ಈ ಝೂ ಏನೂ ಇಲ್ಲ ಗೈಸ್, ನೀವು ನೋಡಿರೋದೇ ಇರೋದು ಅಲ್ಲಿ. ಸೊ ಅಂಟಿಲ್ ದೆನ್ ನೆಕ್ಸ್ಟ್ ವೀಕೆಂಡಲ್ಲಿ ಸಿಗೋಣ. ಟೇಕ್ ಕೇರ್, ಟಾಟಾ, ಬೈ.